ನಮಸ್ಕಾರ ಸ್ನೇಹಿತರೆ, ಕನ್ನಡ ಜ್ಯೋತಿಷ್ಯವಾಣಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಯಾವ ರೀತಿ ಇರುತ್ತೆ, ಈ ವೃತ್ತಿ, ಉದ್ಯೋಗ, ಹಣಕಾಸು, ವ್ಯಾಪಾರ ಮತ್ತು ಶಿಕ್ಷಣ, ಆರೋಗ್ಯ, ಹಾಗೆ ನಿಮ್ಮ ಕುಟುಂಬ ಸಂಬಂಧಗಳು, ಇದ್ರ ಎಲ್ಲದರ ಬಗ್ಗೆ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋಣ. ಕೆಲವು ಆರಂಭಿಕ ತೊಂದರೆಗಳ ಹೊರತಾಗಿಯೂ ನಿಮ್ಮ ವೃತ್ತಿಪರ ಜೀವನವು ದೀರ್ಘಕಾಲೀನ ಗ್ರಹಗಳ ಬೆಂಬಲದಿಂದ ಅಪಾರವಾದಂತಹ ಪ್ರಯೋಜನವನ್ನು ಪಡೆಯುತ್ತೆ. ಆಗಸ್ಟ್ 2ರಂದು ಮಂಗಳನು ನಿಮ್ಮ 2ನೇ ಮನೆಗೆ ಸಂಚಾರವನ್ನು ಮಾಡ್ತಾನೆ. ಇದು ಒಪ್ಪಂದಗಳನ್ನು ಬಲವಂತವಾಗಿ ಮಾತುಕತೆ ಮಾಡಲು ಅಥವಾ ತಕ್ಷಣದ ಹಣಕಾಸಿನ ಪ್ರತಿಫಲಗಳನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮನ್ನು ಪ್ರಚೋದಿಸಬಹುದು. ಆದರೂ ನಿಮ್ಮ 11ನೇ ಮನೆಯಲ್ಲಿ ವಕ್ರಯೋಗದಲ್ಲಿ ಇರುವಂತಹ ಶನಿಯ ನಿರಂತರ ಉಪಸ್ಥಿತಿಯಲ್ಲಿಯೇ ನಿಜವಾದಂತಹ ಶಕ್ತಿ ಕೂಡ ಇರುತ್ತೆ. ನೀವು ಅಜಾಗರೂಕ ವಿವಾದಗಳನ್ನು ತಪ್ಪಿಸಬೇಕಾಗುತ್ತೆ. ನಿಮ್ಮ ವೃತ್ತಿಪರ ವೇಗಕ್ಕೆ ಮತ್ತಷ್ಟು ಬಲ ತುಂಬುತ್ತಾ ರಾಹು ನಿಮ್ಮ 10ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸ್ತಾನೆ. ಇದು ನಿಮ್ಮ ದೈನಂದಿನ ಕೆಲಸದಲ್ಲಿ ಅಸಾಂಪ್ರದಾಯಿಕ ವಿವಾದಗಳನ್ನು ಹುಟ್ಟುಹಾಕುತ್ತೆ, ವಿಶೇಷವಾಗಿ ವಿದೇಶಿ ಅಥವಾ ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರಗಳಲ್ಲಿ. ಇತರರು ತಪ್ಪಿಸುವ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ನೀವು ಹಠಾತ್ತನೆ ಅಧಿಕಾರವನ್ನು ಗಳಿಸಬಹುದು. ಕಚೇರಿಯ ಸಣ್ಣ ಪುಟ್ಟ ರಾಜಕೀಯವು ನಿಮ್ಮ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಬಿಡಬೇಡಿ. ನಿಮ್ಮ ವಿಸ್ತೃತ ವೃತ್ತಿಪರ ಜಾಲದೊಳಗೆ ಮೈತ್ರಿಗಳನ್ನು ನಿರ್ಮಿಸುವುದರ ಮೇಲೆ ನೀವು ಗಮನವನ್ನು ಇರಿಸಬೇಕಾಗುತ್ತೆ. ನಿಮ್ಮ ವಿಶಿಷ್ಟ ವೃಷಭ ರಾಶಿಯ ತಾಳ್ಮೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಈ ಅನಿರೀಕ್ಷಿತ ಅವಕಾಶಗಳು ಕ್ರಮೇಣ ಶಾಶ್ವತ ವೃತ್ತಿ ಜೀವನದ ಸಾಧನೆಗಳಾಗಿ ಮತ್ತು ನಿಜವಾದ ಸಾರ್ವಜನಿಕ ಗೌರವವಾಗಿ ರೂಪುಗೊಳ್ಳುತ್ತೆ. ಈಗ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ನೋಡೋಣ. ವ್ಯಾಪಾರಸ್ಥರು ತ್ವರಿತ ಹೊಂದಾಣಿಕೆಯ ಅಗತ್ಯವಿರುವ ವೇಗದ ತಿಂಗಳನ್ನು ಎದುರಿಸಬೇಕಾಗುತ್ತೆ. ಅಂದರೆ ಈ ಆಗಸ್ಟ್ ತಿಂಗಳು ನಿಮಗೆ ಯಾವ ರೀತಿ ಇರುತ್ತೆ? ನಿಮ್ಮ ಸಂಪತ್ತು ಮತ್ತು ಬುದ್ಧಿವಂತಿಕೆಯ ಅಧಿಪತಿಯಾದಂತಹ ಬುಧನು ನಿಮ್ಮ 2ನೇ ಮನೆಯಿಂದ 3ನೇ ಮನೆಯ ಮೂಲಕ ವೇಗವಾಗಿ ಚಲಿಸಿ, ಅಂದರೆ ಆಗಸ್ಟ್ 1ರಿಂದ 5ರವರೆಗೆ ವೇಗವಾಗಿ ಚಲಿಸಿ ಅಂತಿಮವಾಗಿ ಆಗಸ್ಟ್ 22ರಂದು 4ನೇ ಮನೆಯನ್ನು ತಲುಪ್ತಾನೆ. ನೀವು ಮೊದಲ ವಾರದಲ್ಲೇ ವ್ಯಾಪಾರ ಒಪ್ಪಂದಗಳು ಮತ್ತು ಹಣಕಾಸು ಒಪ್ಪಂದಗಳನ್ನು ತ್ವರಿತವಾಗಿ ಅಂತಿಮಗೊಳಿಸಬೇಕಾಗುತ್ತೆ. ಬುಧನು ಬದಲಾದಂತೆ ಅಲ್ಪ ಪ್ರಯಾಣಗಳು, ಗ್ರಾಹಕರ ಸಂವಹನಗಳು ಮತ್ತು ಮಾರುಕಟ್ಟೆ ಪ್ರಯತ್ನಗಳಲ್ಲಿ ಹೆಚ್ಚಳವನ್ನು ನೀವು ನಿರೀಕ್ಷಿಸಬೇಕಾಗುತ್ತೆ. ಆದರೆ ಎಚ್ಚರಿಕೆಯಿಂದ ಕೂಡ ಇರಬೇಕಾಗುತ್ತೆ. ಏಕೆಂದರೆ ಈ ಮಾತುಕತೆಗಳು ಅಂತ ಏನಿದೆ ಅದು ನಿಮ್ಮ ದೀರ್ಘಕಾಲೀನ ವಾಣಿಜ್ಯ ಸ್ಥಿರತೆ ಮತ್ತು ಸಂಗ್ರಹವಾದಂತಹ ಗಳಿಕೆಯ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರಬಹುದು. ನಿಮ್ಮ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ನಿಮ್ಮ 3ನೇ ಮನೆಗೆ ಆಶೀರ್ವಾದ ಮಾಡೋದನ್ನು ಮುಂದುವರಿಸ್ತಾ ಇರ್ತಾನೆ. ಇದು ನಿಮ್ಮ ಉದ್ಯಮಶೀಲತೆಯ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ವಿಸ್ತರಿಸುತ್ತೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಕುಟುಂಬದ ಉದ್ಯಮಗಳಲ್ಲಿ ಸಹೋದರರೊಂದಿಗೆ ನಿಕಟವಾಗಿ ಸಹಕರಿಸಲು ನೀವು ಈ ಸಮಯವನ್ನು ಬಳಸ್ಕೋಬೋದು. ನಿಮ್ಮ 10ನೇ ಮನೆಯಲ್ಲಿ ಇರುವಂತಹ ವಕ್ರಿ ರಾಹುವಿನ ನಿರಂತರ ಪ್ರಭಾವ ವಿದೇಶಿ ಗ್ರಾಹಕರೊಂದಿಗೆ ಅಥವಾ ಅಸಾಂಪ್ರದಾಯಿಕ ಸರಕುಗಳೊಂದಿಗೆ ವ್ಯವಹರಿಸುವವರಿಗೆ ಅನುಕೂಲಕರವಾಗಿರುತ್ತೆ. ಅಸಾಮಾನ್ಯ ವ್ಯಾಪಾರ ಪಾಲುದಾರಿಕೆಗಳಿಗೆ ಮುಕ್ತ ಮನಸ್ಸನ್ನು ಇಟ್ಕೊಳ್ಳಿ, ಏಕೆಂದರೆ ನಿಮ್ಮ ಸಾಂಪ್ರದಾಯಿಕ ಸೌಕರ್ಯ ವಲಯದಿಂದ ಸ್ವಲ್ಪ ಹೊರಬರುವುದು ಆಶ್ಚರ್ಯಕರ ಮತ್ತು ಸ್ಪರ್ಧಾತ್ಮಕ ಪ್ರಯೋಜನಗಳನ್ನು ಕೂಡ ನೀಡುತ್ತೆ. ಈಗ ಆರ್ಥಿಕ ಪರಿಸ್ಥಿತಿ. ಈ ತಿಂಗಳು ನಿಮ್ಮ ಆರ್ಥಿಕ ಭದ್ರತೆಯನ್ನು ರಕ್ಷಿಸಿಕೊಳ್ಳುವುದು ತುಂಬ ಮುಖ್ಯವಾಗಿದೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರನು 5ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿದ್ದಾನೆ. ಇದು ಶಿಕ್ಷಣ ಅಥವಾ ಸೃಜನಶೀಲ ಪ್ರಯತ್ನಗಳಲ್ಲಿನ ಹೂಡಿಕೆಗಳಿಗೆ ಅನುಕೂಲಕರವಾಗಿದ್ದರೂ ಕೂಡ ಊಹಾತ್ಮಕ ಅಪಾಯಗಳು ಅಥವಾ ಐಷಾರಾಮಿಗಳಿಗಾಗಿ ಅತಿ ಹೆಚ್ಚು ಖರ್ಚು ಮಾಡುವುದರ ವಿರುದ್ಧ ಎಚ್ಚರಿಕೆಯನ್ನು ಕೂಡ ನೀಡುತ್ತೆ. ಆಗಸ್ಟ್ 5ರವರೆಗೆ ತನ್ನದೇ ಆದ 2ನೇ ಮನೆಯಲ್ಲಿ ಬುಧನ ಬಲವಾದ ಆರಂಭವು ನಿಮ್ಮ ಉಳಿತಾಯವನ್ನು ವ್ಯವಸ್ಥಿತಗೊಳಿಸಲು ಒಂದು ಸಣ್ಣ ಅವಕಾಶವನ್ನು ನೀಡುತ್ತೆ. ನಿಮ್ಮ ಬಜೆಟನ್ನು ಮುಂಚಿತವಾಗಿ ನಿಗದಿಪಡಿಸಿ, ಏಕೆಂದರೆ ತಿಂಗಳ ಉಳಿದ ಭಾಗದಲ್ಲಿ ಅನಿರೀಕ್ಷಿತ ಸೋರಿಕೆಯನ್ನು ತಡೆಯಲು ನಿಮ್ಮ ಸಂಗ್ರಹವಾದ ಹಣದ ಎಚ್ಚರಿಕೆಯ ನಿರ್ವಹಣೆಯ ಅಗತ್ಯ ಇರುತ್ತೆ. ಆಗಸ್ಟ್ 2ರಂದು ಮಂಗಳನು ನಿಮ್ಮ 2ನೇ ಮನೆಗೆ ಸಂಚರಿಸುವುದರಿಂದ ನಿಮ್ಮ ಸಂಪತ್ತಿನಲ್ಲಿ ಗಮನಾರ್ಹವಾದಂತಹ ಏರಿಳಿತಗಳು ಉಂಟಾಗಬಹುದು.
ವಿದೇಶಿ ವಿಷಯಗಳು, ಗುಪ್ತ ಬಾಧ್ಯತೆಗಳು ಅಥವಾ ಆತುರದ ಖರೀದಿಗಳಿಗೆ ಸಂಬಂಧಿಸಿದಂತೆ ನೀವು ಹಠಾತ್ತನೆ ಖರ್ಚುಗಳನ್ನು ಮಾಡಬೇಕಾಗಿ ಬರ್ಬೋದು. ನಿಮ್ಮ ಆಸ್ತಿಯನ್ನು ಕಾವಲು ಕಾಯ್ಕೋಬೇಕಾಗುತ್ತೆ, ಅಂದರೆ ಕಾಪಾಡ್ಕೋಬೇಕಾಗುತ್ತೆ. ಅದೃಷ್ಟವಶಾತ್ ನಿಮ್ಮ 11ನೇ ಮನೆಯಲ್ಲಿ ವಕ್ರಿ ಶನಿಯ ನಿರಂತರ ಉಪಸ್ಥಿತಿಯು ನಿಮ್ಮ ನಿಯಮಿತ ಆದಾಯದ ಮೂಲಗಳು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸುತ್ತೆ. ಈ ಆರ್ಥಿಕವಾಗಿ ಸಂವೇದನಾಶೀಲ ಅವಧಿಯಲ್ಲಿ ಅಪಾಯಕಾರಿ ಮತ್ತು ಶೀಘ್ರವಾಗಿ ಶ್ರೀಮಂತರಾಗುವ ಯೋಜನೆಗಳ ಹಿಂದೆ ಬೀಳುವುದಕ್ಕಿಂತ ನಿಮ್ಮ ದೈನಂದಿನ ವೃತ್ತಿಪರ ಪ್ರಯತ್ನಗಳ ಮೂಲಕ ನೀವು ಗಳಿಸಿದ್ದನ್ನು ಸಂರಕ್ಷಿಸುವುದರ ಮೇಲೆ ಸಂಪೂರ್ಣವಾಗಿ ಗಮನವನ್ನು ಹರಿಸಬೇಕಾಗುತ್ತೆ. ಈಗ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ನೋಡೋಣ. ಆಗಸ್ಟ್ 2ರಂದು ಮಂಗಳನು ನಿಮ್ಮ ಮೊದಲನೇ ಮನೆಯಿಂದ ಹೊರಬಂದು 2ನೇ ಮನೆಗೆ ಪ್ರವೇಶಿಸುವುದರಿಂದ ದೈಹಿಕ ಚೈತನ್ಯಕ್ಕೆ ಎಚ್ಚರಿಕೆಯ ನಿರ್ವಹಣೆಯ ಅಗತ್ಯವಿರುತ್ತೆ. ಈ ಬದಲಾವಣೆಯು ತಕ್ಷಣದ ದೈಹಿಕ ಉಷ್ಣತೆಯನ್ನು ತಣ್ಣಗಾಗಿಸುತ್ತೆ, ಆದರೆ ನಿಮ್ಮ ಮುಖ, ಹಲ್ಲು ಅಥವಾ ಆಹಾರ ಪದ್ಧತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪ್ರಚೋದಿಸಬಹುದು. ಹೊಟ್ಟೆ ಉಬ್ಬರವನ್ನು ತಡೆಯಲು ಮಸಾಲೆಯುಕ್ತ ಆಹಾರಗಳು ಮತ್ತು ಒತ್ತಡದಿಂದ ತಿನ್ನುವುದನ್ನು ತಪ್ಪಿಸಬೇಕಾಗುತ್ತೆ. ಆಗಸ್ಟ್ 17ರವರೆಗೆ ನಿಮ್ಮ 3ನೇ ಮನೆಯಲ್ಲಿ ಸೂರ್ಯನ ಉಪಸ್ಥಿತಿಯು ನಿಮಗೆ ಅತ್ಯಂತ ಶಕ್ತಿ ಮತ್ತು ಚೇತರಿಕೆಯ ಶಕ್ತಿಯನ್ನು ನೀಡುತ್ತೆ. ಆದ್ದರಿಂದ ಶಿಸ್ತುಬದ್ಧ ಮತ್ತು ಸ್ಥಿರವಾದ ವ್ಯಾಯಾಮದ ದಿನಚರಿಯನ್ನು ಸ್ಥಾಪಿಸಲು ಈ ಅವಧಿಯನ್ನು ಬಳಸ್ಕೊಳ್ಳಿ. ಆಗಸ್ಟ್ 17ರಂದು ಸೂರ್ಯನು ನಿಮ್ಮ 4ನೇ ಮನೆಯಲ್ಲಿ ತನ್ನ ಮೂಲ ತ್ರಿಕೋನಕ್ಕೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಗಮನವು ಎದೆಯ ಆರೋಗ್ಯ ಮತ್ತು ಭಾವನಾತ್ಮಕ ಶಾಂತಿಯತ್ತ ತಿರುಗಬೇಕಾಗುತ್ತೆ. ನಿಮ್ಮ ಆಂತರಿಕ ಯೋಗಕ್ಷೇಮವನ್ನು ನೀವು ನಿರ್ಲಕ್ಷಿಸಿದರೆ ಇಲ್ಲಿನ ತೀವ್ರ ಸೌರಶಕ್ತಿಯು ಸುಸ್ತಿಗೆ ಕಾರಣವಾಗಬಹುದು, ಅಂದರೆ ಸೂರ್ಯನ ಶಕ್ತಿ. ಅದೃಷ್ಟವಶಾತ್ 11ನೇ ಮನೆಯಲ್ಲಿ ವಕ್ರಿ ಶನಿಯ ನಡೆಯುತ್ತಿರುವ ಪ್ರಭಾವ ದೀರ್ಘಕಾಲದ ಸಮಸ್ಯೆಗಳನ್ನು ಎದುರಿಸಲು ನಿರಂತರ ಶಕ್ತಿಯನ್ನು ಕೂಡ ಕೊಡ್ತಾ ಇರುತ್ತೆ. ಸಾಕಷ್ಟು ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಿ ಶಾಂತವಾದ ಮನೆಯ ವಾತಾವರಣವನ್ನು ಕಾಪಾಡಿಕೊಳ್ಳಿ ಮತ್ತು ಯಾವುದೇ ನಿರಂತರ ಆಯಾಸ ಅಥವಾ ಒತ್ತಡ ಪ್ರೇರಿತ ಅಸ್ವಸ್ಥತೆಯನ್ನು ಅನುಭವಿಸಿದರೆ ತಕ್ಷಣ ವೈದ್ಯಕೀಯ ಸಲಹೆಯನ್ನು ಪಡೆಯೋದನ್ನು ಮಾತ್ರ ಮರಿಬೇಡಿ. ಈಗ ಕುಟುಂಬ ಮತ್ತು ಸಂಬಂಧಗಳು. ಮುಖ್ಯವಾಗಿ ನಿಮ್ಮ ಸ್ವಂತ ಸಂವಹನ ಶೈಲಿಯಿಂದಾಗಿ ಕುಟುಂಬದ ಸಾಮರಸ್ಯವು ಅಶಾಂತಿಯನ್ನು ಎದುರಿಸುತ್ತೆ. ಆಗಸ್ಟ್ 2ರಿಂದ ಕುಟುಂಬ ಮತ್ತು ಮಾತಿನ ಸ್ಥಾನವಾದ ನಿಮ್ಮ 2ನೇ ಮನೆಯಲ್ಲಿ ಮಂಗಳನು ನೆಲೆಸಿರುವುದರಿಂದ ಹಣಕಾಸಿನ ವಿಷಯಗಳ ಬಗ್ಗೆ ನೀವು ಆಕ್ರಮಣಕಾರಿ ನಡವಳಿಕೆ ಅಥವಾ ಕಠಿಣ ಪದಗಳನ್ನು ಬಳಸುವ ಸಾಧ್ಯತೆ ಇದೆ. ಸಂಬಂಧಿಕರೊಂದಿಗೆ ಅನಗತ್ಯ ಬಿರುಕುಗಳನ್ನು ತಡೆಯಲು ನಿಮ್ಮ ಧ್ವನಿಯನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಮೃದುಗೊಳಿಸಬೇಕು. ಆಗಸ್ಟ್ 17ರಂದು ನಿಮ್ಮ 4ನೇ ಮನೆಗೆ ಸೂರ್ಯನ ಚಲನೆಯು ಕೌಟುಂಬಿಕ ಜೀವನವನ್ನು ಮತ್ತಷ್ಟು ತೀವ್ರಗೊಳಿಸುತ್ತೆ. ಇದು ಅಧಿಕಾರದಲ್ಲಿರುವವರೊಂದಿಗೆ ಅಹಂ ಘರ್ಷಣೆಗಳನ್ನು ಮತ್ತು ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಕಳವಳಗಳನ್ನು ಮುಂಚೂಣಿಗೆ ತರುತ್ತೆ. ಈ ಉದ್ವಿಗ್ನತೆಗಳ ಹೊರತಾಗಿಯೂ ಕೂಡ 5ನೇ ಮನೆಯಲ್ಲಿರುವ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಪ್ರೇಮ ಮತ್ತು ಮಕ್ಕಳ ಮೂಲಕ ಸುಂದರವಾದ ಮಾರ್ಗವನ್ನು ನೀಡುತ್ತದೆ. ಸೃಜನಶೀಲ ಹವ್ಯಾಸಗಳಲ್ಲಿ ಆನಂದವನ್ನು ಕಂಡುಹಿಡಿಯುವುದು ಅಥವಾ ನಿಮ್ಮ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಭಾರವಾದ ಮನೆಯ ಜವಾಬ್ದಾರಿಗಳಿಂದ ಹೆಚ್ಚು ಅಗತ್ಯವಿರುವ ತಪ್ಪಿಸಿಕೊಳ್ಳುವಿಕೆಯನ್ನು ಒದಗಿಸುತ್ತೆ. ಮಾತುಕತೆಗಳನ್ನು ಹಗುರವಾಗಿಸಿ ಮತ್ತು ಹಣಕಾಸಿನ ಆತಂಕಗಳನ್ನು ಊಟದ ಮೇಜಿನ ಬಳಿಗೆ ತರುವುದನ್ನು ತಪ್ಪಿಸಿ. ನಿಮ್ಮ ಪ್ರಣಯ ಪಾಲುದಾರಿಕೆಗಳನ್ನು ಸಕ್ರಿಯವಾಗಿ ಪೋಷಿಸುವ ಮೂಲಕ ಮತ್ತು ಶುಕ್ರನ ತಮಾಷೆಯ ಶಕ್ತಿಯನ್ನು ಸ್ವೀಕರಿಸುವ ಮೂಲಕ ವಿಸ್ತೃತ ಕುಟುಂಬದ ಡೈನಾಮಿಕ್ಸ್ ಜಟಿಲವಾದಾಗಲೂ ನೀವು ಪ್ರೀತಿಯ ವಾತಾವರಣವನ್ನು ಕಾಪಾಡ್ಕೋಬೋದು. ಈಗ ಶಿಕ್ಷಣ. ವಿದ್ಯಾರ್ಥಿಗಳು ಅತ್ಯಂತ ಸೃಜನಶೀಲ ಹಾಗೂ ಭಾವನಾತ್ಮಕವಾಗಿ ಸಂಕೀರ್ಣವಾದಂತಹ ತಿಂಗಳನ್ನು ಅನುಭವಿಸ್ತಾರೆ. ನಿಮ್ಮ 5ನೇ ಮನೆಯಲ್ಲಿರುವ ಶುಕ್ರನು ಕಲೆಗಳ ಬಗ್ಗೆ ನಿಮ್ಮ ಮೆಚ್ಚುಗೆಯನ್ನು ಹೆಚ್ಚಿಸ್ತಾನೆ. ಇದು ವಿನ್ಯಾಸ, ಸಾಹಿತ್ಯ ಅಥವಾ ಸೃಜನಶೀಲ ಯೋಜನೆಗಳಿಗೆ ಅತ್ಯುತ್ತಮವಾದಂತಹ ಸಮಯವಾಗಿದೆ. ನಿಮ್ಮ ವಿದ್ಯಾಧಿಪತಿಯಾದಂತಹ ಬುಧನು ನಿಮ್ಮ 2ನೇ, 3ನೇ ಮತ್ತು 4ನೇ ಮನೆಗಳ ಮೂಲಕ ವೇಗವಾಗಿ ಸಂಚಾರವನ್ನು ಮಾಡ್ತಾನೆ. ಇದು ನಿಮ್ಮ ಬುದ್ಧಿವಂತಿಕೆಯನ್ನು ತೀಕ್ಷ್ಣಗೊಳಿಸುತ್ತೆ, ನಿಮ್ಮ ಬರವಣಿಗೆಯ ಕೌಶಲ್ಯಗಳನ್ನು ಸುಧಾರಿಸುತ್ತೆ, ಹೊಸ ಮಾಹಿತಿಯನ್ನು ಗ್ರಹಿಸಲು ಮತ್ತು ಸಂಕೀರ್ಣ ವಿಚಾರಗಳನ್ನು ವ್ಯಕ್ತಪಡಿಸಲು ನಿಮಗೆ ಸುಲಭವಾಗುತ್ತೆ. ವಿಶೇಷವಾಗಿ ತಿಂಗಳ ಮಧ್ಯಭಾಗದಲ್ಲಿ ಸಂವಹನವು ಹೆಚ್ಚು ಅನುಕೂಲಕರವಾಗಿರುತ್ತೆ. ನಿಮ್ಮ ಅಧ್ಯಯನಕ್ಕೆ ಮುಖ್ಯ ಸವಾಲು ಮೂಲ ಕಲಿಕೆಯ 4ನೇ ಮನೆಯಲ್ಲಿ ಕೇತುವಿನ ಮುಂದುವರಿದ ಸಂಚಾರದಿಂದ ಉಂಟಾಗುತ್ತೆ. ಈ ಸ್ಥಾನವು ಸ್ವಯಂ ಕೀಳರಿಮೆ, ಗುಪ್ತ ಅಸುರಕ್ಷತೆ ಮತ್ತು
ಸಾಂಪ್ರದಾಯಿಕ ತರಗತಿಯ ವಾತಾವರಣದಿಂದ ಆಧ್ಯಾತ್ಮಿಕ ನಿರ್ಲಿಪ್ತತೆಯ ಭಾವನೆಗಳನ್ನು ಸೃಷ್ಟಿಸುವುದನ್ನು ಮುಂದುವರಿಸುತ್ತೆ. ಮನೆಯಲ್ಲೇ ಅಧ್ಯಯನ ಮಾಡುವಾಗ ನೀವು ಭಾವನಾತ್ಮಕ ಶಾಂತಿಯನ್ನು ಕಂಡುಕೊಳ್ಳಲು ಹೆಣಗಾಡಬಹುದು. ಈ ಗೊಂದಲವನ್ನು ಎದುರಿಸಲು ಕುಟುಂಬದ ಶಬ್ದದಿಂದ ದೂರವಿರುವ ಮೀಸಲಾದಂತಹ ಶಾಂತವಾದಂತಹ ಕೆಲಸದ ಜಾಗವನ್ನು ಸೃಷ್ಟಿಸಿ. ನಿಮ್ಮ ಬೌದ್ಧಿಕ ಸಾಮರ್ಥ್ಯಗಳನ್ನು ನಂಬಿ ನಿಮ್ಮ ಅಧ್ಯಯನವನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸಿ ಮತ್ತು ಆಧಾರರಹಿತ ಸಂದೇಹಗಳು ನಿಮ್ಮ ಪ್ರಗತಿಯನ್ನು ಅಳಿತಪ್ಪಿಸಲು ಬಿಡಬೇಡಿ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ನಿಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಗರಿಷ್ಠಗೊಳಿಸಲು ಪ್ರತಿ ಗುರುವಾರದಂದು ದಕ್ಷಿಣಾಮೂರ್ತಿ ಸ್ವಾಮಿಯನ್ನು ಪೂಜಿಸಿ, ಹಾಗೆ ಅರಿಶಿಣ ಮತ್ತು ಕಡಲೆಬೇಳೆಯನ್ನು ದಾನ ಮಾಡಿ ಸಾಧ್ಯವಾದರೆ ಮಾತ್ರ. ಹಾಗೂ ಯಶಸ್ವಿ ಅಲ್ಪ ಪ್ರಯಾಣ ಮತ್ತು ಸಕಾರಾತ್ಮಕ ಸಹೋದರ ಸಂಬಂಧಗಳನ್ನು ಖಚಿತಪಡಿಸಿಕೊಳ್ಳಲು ಗುರುಸ್ತೋತ್ರವನ್ನು ಪಠಿಸಿ. ಎರಡನೇದಾಗಿ, ನಿಮ್ಮ ಮಾತನ್ನು ತಣ್ಣಗಾಗಿಸಲು ಮತ್ತು ನಿಮ್ಮ ಸಂಗ್ರಹವಾದ ಸಂಪತ್ತನ್ನು ರಕ್ಷಿಸಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ, ಕೆಂಪು ಹೂವುಗಳನ್ನು ಅರ್ಪಿಸಿ, ಸಾಧ್ಯವಾದರೆ ತೊಗರಿ ಬೇಳೆಯನ್ನು ದಾನ ಮಾಡಿ ಮತ್ತು ಅನಗತ್ಯ ಕುಟುಂಬ ಕಲಹಗಳನ್ನು ತಡೆಯಲು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಿ. ಇನ್ನು ಮೂರನೇದಾಗಿ, ಆಧ್ಯಾತ್ಮಿಕ ಗೊಂದಲ ಮತ್ತು ಕೌಟುಂಬಿಕ ಅಸುರಕ್ಷತೆಗಳನ್ನು ದೂರ ಮಾಡಲು ಪ್ರತಿ ಮಂಗಳವಾರದಂದು ಗಣಪತಿಯನ್ನು ಪೂಜಿಸಿ, ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಮತ್ತು ನಿಮ್ಮ ಅಧ್ಯಯನದಲ್ಲಿ ಭಾವನಾತ್ಮಕ ಶಾಂತಿ ಹಾಗೂ ಆತ್ಮವಿಶ್ವಾಸವನ್ನು ಮರಳಿ ಪಡೆಯಲು ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.